Hello everyone, welcome back to Physics and Maths channel and my name is Shrikant Bashatti. ನಾವು ಆಲ್ರೆಡಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ 2 ವಿಡಿಯೋನ ಮಾಡಿದ್ವಿ. ಇವತ್ತು 3ನೇ ವಿಡಿಯೋಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ದಿಸ್ ಈಸ್ ದ ಫೈನಲ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ನೋಡಬೇಕಾಗಿರುವಂಥ ವಿಷಯಗಳು ಯಾವ್ದ್ಯಾವ್ದಂದರೆ ಫೋರ್ಸ್ ಬಿಟ್ವೀನ್ ಇನ್ಫೈನೈಟ್ಲಿ ಲಾಂಗ್ ಸ್ಟೇಟ್ ಆ್ಯಂಡ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರಲ್ಲ, ಡೆಫಿನೇಷನ್ ಆಫ್ 1 ಆಂಪಿಯರ್ ಅಂತ ಕೇಳ್ತಾರೆ, ಅದೇನಂತ ನೋಡೋಣ. ಡೀಟೇಲ್ಸ್ ಆಫ್ ವೋಲ್ಟ್ ಮೀಟರ್, ಆ್ಯಮ್ ಮೀಟರ್ ಆ್ಯಂಡ್ ಗ್ಯಾಲೋನೋಮೀಟರ್, ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಇಂಟು ವೋಲ್ಟ್ ಮೀಟರ್ ಆ್ಯಂಡ್ ಆ್ಯಮ್ ಮೀಟರ್. ಸೊ ಈ ಸೆಕ್ಷನಲ್ಲಿ ಡೆಫಿನೆಟ್ಲಿ ನಿಮಗೆ ಇದು 5 ಮಾರ್ಕ್ ಕ್ವಶನ್ಸ್ ಬರ್ಬೋದು, 5 ಮಾರ್ಕ್ ಕ್ವಶನ್, ಮತ್ತು ಇವೆರಡರಲ್ಲಿ ಒಂದು 3 ಮಾರ್ಕ್ ಕ್ವಶನ್ ಯಾವುದಾದ್ರೂ ನಿಮಗೆ ಫ್ರೀ ಮಾಡ್ಬೋದು ಅಥವಾ 2 ಮಾರ್ಕ್ ಕೂಡ ಮಾಡ್ಬೋದು. ಸೊ ಈ ಸೆಕ್ಷನಲ್ಲಿ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಅರೌಂಡ್ 8 ಮಾರ್ಕ್ಸನ್ನು ಕವರ್ ಮಾಡ್ಬೋದು ಇದೇ ಕ್ವಶನ್ಸ್ಗಳನ್ನು ಕೇಳಿದ್ರೆ. ಆಲ್ ರೈಟ್. ಸೊ ಇದಕ್ಕಿಂತ ಮುಂಚೆ ನಾನು 2 ವೀಡಿಯೋದಲ್ಲಿ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅವೆರಡನ್ನೂ ಹೋಗಿ ನೋಡಿ ಬನ್ನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನೆಲ್ಲ ಕೂಡ ಕೊಡ್ತೀನಿ. ಸೊ ನಿಮಗೆ ಈಗ ಬೇಕಾಗಿರುವಂಥ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಇದಕ್ಕೆ ಬೇಕಾಗಿರುವಂಥ ಎಲ್ಲ ಥಿಯರಿ ಕಾನ್ಸೆಪ್ಟ್ಗಳು ಮತ್ತು ನ್ಯೂಮರಿಕಲ್ಸ್ಗಳನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ವಿಸಿಟ್ ಮಾಡಿ ಸೊ ದ್ಯಾಟ್ ಯುವರ್ ಪ್ರಿಪರೇಷನ್ ಬಿಕಮ್ಸ್ ಕಂಪ್ಲೀಟ್. ಆಲ್ ರೈಟ್. ಸೊ ಶುರು ಮಾಡಿಬಿಡೋಣ. ಯಾವ ರೀತಿಯ ಕ್ವಶನ್ ಕೇಳ್ತಾರಂತ ನೋಡಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ಇನ್ಫೈನೈಟ್ಲಿ ಲಾಂಗ್ ಸ್ಟೇಟ್ ಆ್ಯಂಡ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ 1 ಆಂಪಿಯರ್. ಇದನ್ನು 5 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ಮಾಡ್ತೀರಾ ಹೇಳಿ ನೋಡೋಣ ನೀವು. ಸೊ ಇನ್ಫೈನೈಟ್ಲಿ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಂದರೆ ಈ ರೀತಿಯಾಗಿ ಒಂದು ಕಂಡಕ್ಟರನ್ನು ತೊಗೊಳ್ತೀರಾ. ಇಲ್ಲಿ ಈ ರೀತಿಯಾಗಿ ಒಂದು ಕಂಡಕ್ಟರ್ ಇದೆ. ಸೊ ಇನ್ಫೈನೈಟ್ಲಿ ಲಾಂಗ್ ಇರೋದ್ರಿಂದ ಡಾಟ್ 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 ಡಾಟನ್ನು ತೋರಿಸ್ಬಿಡಿ. ಆಲ್ ರೈಟ್. ಸೊ ಇದರಲ್ಲಿ ಪಾಸ್ ಆಗುವಂಥ ಕರೆಂಟ್ ಎಷ್ಟಿದೆ? I1 ಇದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇನ್ನೊಂದು ಕಂಡಕ್ಟರ್ ಬರ್ತಾ ಇದೆ. ಸೊ ಇದರಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ ಅಂದರೆ I2 ಪಾಸ್ ಆಗ್ತಾ ಇದೆ. ಇದು ಕೂಡ ಇನ್ಫೈನೈಟ್ಲಿ ಲಾಂಗ್ ಇದೆ, ನಿಮ್ಮೆಲ್ರಿಗೂ ಗೊತ್ತಿದೆ. ಇವು ಎರಡರ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ D ಅಂತ ತಗೊಳ್ಳಿ. ಆಮೇಲೆ ಸ್ವಲ್ಪ ಲೆಂತನ್ನು ನಾವು ಕನ್ಸಿಡರ್ ಮಾಡಬೇಕಲ್ಲ. ಸೊ ಇಷ್ಟು ಲೆಂತ್ಗೆ ಕನ್ಸಿಡರ್ ಮಾಡೋಣ, ಯಾಕಂದರೆ ಇನ್ಫೈನೈಟ್ಲಿ ಲಾಂಗ್ ಇದ್ದರೆ ನಮ್ಗೆ ಐಡಿಯಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಲೆಂತ್ L ಅನ್ನು ಕನ್ಸಿಡರ್ ಮಾಡೋಣ. ಆಲ್ ರೈಟ್. ಸೊ ಇಲ್ಲಿ I1 ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿರುತ್ತೆ B1 ಅಂಥೇಳಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನು ರೀಪ್ರೆಸೆಂಟ್ ಮಾಡ್ತೀವಿ. ನಿಮಗೆ ರೈಟ್ ಹ್ಯಾಂಡ್ ತಮ್ ರೂಲಿಂದ ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಇರುತ್ತೆ ಅನ್ನೋದು ಗೊತ್ತಿದೆ. ಯಾವ ರೀತಿಯಾಗಿ ಔಟ್ಸೈಡ್ ಬರುತ್ತೆ ಅಂತ ನೋಡಿ. ನಿಮ್ಮದು ರೈಟ್ ಹ್ಯಾಂಡ್ ತಂಬ್ ಇದೆಯಲ್ಲ, ಈ ರೀತಿಯಾಗಿ ಇಟ್ಟ ತಕ್ಷಣ ಇಲ್ಲಿ ನೋಡಿದ್ರೆ ಯಾವ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ B1 ಬರುತ್ತೆ ಅಂತ ನಿಮ್ಗೆ ಐಡಿಯಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ B2 ಈ ರೀತಿ ತೋರಿಸ್ತೀವಿ, ಹೌದಾ. ಸೊ ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಆಮೇಲೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಇದು ಹೊರಗಡೆ ಇದೆಯಾ ಒಳಗಡೆ ಇದೆ ಅನ್ನೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, I2 ಅಂತ ಇದೆಯಲ್ಲ. ಸೊ I2 ಅಂತ ಕರೆಂಟ್ ಇದ್ದರೆ ಇಲ್ಲಿ ತಂಬಿಡಿ. ನೀವೇನಾದರೂ ನಿಮ್ಮ ಫಿಂಗರ್ಸನ್ನು ಮೂವ್ಮೆಂಟ್ ಮಾಡ್ತಾ ಬಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಹೊರಗಡೆ ಬರುತ್ತೆ, ಸ್ಕ್ರೀನಿಂದ ಹೊರಗಡೆ ಬರುತ್ತೆ. ಅದೇ ಏನಾದರೂ ನೀವು ಇಲ್ಲಿ ಮಾಡ್ತಾ ಬಂದರೆ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ಸೈಡ್, ಇದು ಇನ್ಸೈಡ್ ಇದೆ ಇದು. ಆಲ್ ರೈಟ್. ಆಮೇಲೆ ಇಲ್ಲಿರುವಂಥದ್ದು ಇದು ಹೆಂಗಿದೆ ಅಂದರೆ ಇದು ಔಟ್ಸೈಡ್ ಇದೆ. ಇದರ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. ಆಮೇಲೆ ಇದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅದಕ್ಕೆ F12 ಅಂತ ಕರಿತೀವಿ. ಆಮೇಲೆ ಇದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ F21 ಅಂತ ಕರಿತೀವಿ. ಇದ್ರ ಡಿರಿವೇಷನ್ ಗೊತ್ತಿದೆ ನಿಮಗೆ. ಸೊ B1 ಏನು ಬರುತ್ತೆ, B2ಗೆ ಏನು ಬರುತ್ತೆ ಅಂತ ಹೇಳಿ. B1 ಇರುವಂಥದ್ದು ಏನು ಬರ್ತಾ ಇದೆ ಹೇಳಿ ನೋಡೋಣ. μ0 ಡಿವೈಡೆಡ್ ಬೈ 4π 2I1 ಡಿವೈಡೆಡ್ ಬೈ D ಅಂತ ಬರುತ್ತೆ. ಅದೇ ರೀತಿಯಾಗಿ B2 ಈಸ್ ಈಕ್ವಲ್ ಟು ಏನು ಬರುತ್ತೆ ಹೇಳಿ ನೋಡೋಣ. μ0 ಡಿವೈಡೆಡ್ ಬೈ 4π 2I2 ಡಿವೈಡೆಡ್ ಬೈ D ಅಂತ ಈ ರೀತಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆಮೇಲೆ ನೀವೇನಾದರೂ F12 ಅಂತ ತೊಗೊಂಡ್ರಿ ಅಂದ್ಕೊಳ್ಳಿ. F12 ಅಂದರೆ ಏನು ಹೇಳಿ ನೋಡೋಣ. ಫೋರ್ಸ್ ಆನ್ ಫಸ್ಟ್ ಕಂಡಕ್ಟರ್ ಡ್ಯೂ ಟು ಸೆಕೆಂಡ್ ಕಂಡಕ್ಟರ್ ಅಂತ ಇದೆ. ಸೊ ಇಲ್ಲಿ ಕರೆಂಟ್ ಆಗೋದೆಷ್ಟು I1, ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದೆಷ್ಟು B2, ಲೆಂತ್ ಇರೋದೆಷ್ಟು L ಇದೆ. ಸೊ ಅದ್ರ ಸಲುವಾಗಿ ಏನಾಗುತ್ತೆ ಇದು I1 ಇಂಟು B2 ಇಂಟು L ಅಂತ ಆಗುತ್ತೆ, ಹೌದಾ. ಸೊ ಫೋರ್ಸ್ ಆನ್ ಫಸ್ಟ್ ಕಂಡಕ್ಟರ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್, ಹೌದಾ. ಸೊ ಇದ್ರ ಐಡಿಯಾ ಇದೆ. ಸೊ ಇದನ್ನೆಲ್ಲವನ್ನು ನೀವು ಮಾಡಿದಾಗ I1 ಅನ್ನೋವಂಥದ್ದು ಇಲ್ಲಿ ಬರೀತೀರಾ. ಸೊ B2 ಅನ್ನೋವಂಥದ್ದು μ0 ಡಿವೈಡೆಡ್ ಬೈ 4π 2I2 ಡಿವೈಡೆಡ್ ಬೈ D ಅಂತ ಇದೆ, ಇಂಟು L ಬರೀತೀರಾ. ಸೊ ಇದೆಲ್ಲ ಚೆಕ್ ಮಾಡಿದಾಗ μ0 ಡಿವೈಡೆಡ್ ಬೈ 4π 2I1 I2 ಡಿವೈಡೆಡ್ ಬೈ D ಇಂಟು L ಅಂತ ಆಗುತ್ತೆ. ದಿಸ್ ಈಸ್ F12. ಅದೇ ರೀತಿಯಾಗಿ F21 ಮಾಡ್ತೀರಾ. ನಾನು ರಫ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಇದನ್ನೆಲ್ಲ ಡೀಟೇಲ್ಸ್ ಬರೀಬೇಕು ನೀವು. ಸೊ F12 ಅಂದರೆ F21 ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. ಫೋರ್ಸ್ ಆನ್ ಸೆಕೆಂಡ್ ಕಂಡಕ್ಟರ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ B1 ಅಂತ ಆಗುತ್ತೆ. ಅವಾಗ ಮಾಡಿದಾಗ I2 ಇಂಟು B1 ಇಂಟು L ಅಂತ ಆಗುತ್ತೆ, ಹೌದಾ. ಸೊ I2 ಇಂಟು B1 ಇಂಟು L ಅಂತ ಆಗುತ್ತೆ. ಇದ್ರ ಬಗ್ಗೆ ಐಡಿಯಾ ಇದೆ ನಿಮಗೆ. ಸೊ I2 ಆಗಿ B1 ಅಂದರೆ μ0 ಡಿವೈಡೆಡ್ ಬೈ 4π 2I1 ಡಿವೈಡೆಡ್ ಬೈ D ಆಗುತ್ತೆ, ಇಂಟು L ಅಂತೂ ಇದ್ದೇ ಇದೆ. ಸೊ μ0 ಡಿವೈಡೆಡ್ ಬೈ 4π 2I1 I2 ಡಿವೈಡೆಡ್ ಬೈ D ಇಂಟು L ಆಗುತ್ತೆ. ಇಲ್ಲಿ ನೋಡಿ ಚೆಕ್ ಮಾಡಿ, F12 F21 ಎರಡೂ ಸೇಮ್ ಇದೆ.
ಸೊ ಮ್ಯಾಗ್ನಿಟ್ಯೂಡಲ್ಲಿ. ಸೊ ಅದ್ರ ಸಲುವಾಗಿ ನಾನು F12 ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ F21 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ F ಈಸ್ ಈಕ್ವಲ್ ಟು μ0 ಡಿವೈಡೆಡ್ ಬೈ 4 2I1 I2 ಡಿವೈಡೆಡ್ ಬೈ D ಇಂಟು L ಅಂತ ಬರೀತೀನಿ. ಆಮೇಲೆ ಫೋರ್ಸ್ ಪರ್ ಯೂನಿಟ್ ಲೆಂತನ್ನು ಕಂಡುಹಿಡಿಯಬೇಕಲ್ಲ, ಅದ್ರ ಸಲುವಾಗಿ F/L ಅಂತ ಬರೋದು μ0 ಬೈ 4 2I1 I2 ಡಿವೈಡೆಡ್ ಬೈ D ಇಂಟು L ಇದೆ. ಡಿವೈಡೆಡ್ ಬೈ L ಮಾಡಿ ಎಲ್ಲನ್ನು ಕ್ಯಾನ್ಸಲ್ ಮಾಡ್ತೀವಿ. ಮಾಡಾದಮೇಲೆ ಬರುವಂಥದ್ದು F ಡಿವೈಡೆಡ್ ಬೈ L ಈಸ್ ಈಕ್ವಲ್ ಟು μ0 ಬೈ 4 2I1 I2 ಡಿವೈಡೆಡ್ ಬೈ D ಅಂಥೇಳಿ ಇಷ್ಟು ಡಿರಿವೇಷನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಡಿಫೈನ್ 1 ಆಂಪಿಯರ್ ಅಂತ ಲಾಸ್ಟಿಗೆ ಹೇಳಿದ್ದಾರೆ ಅವರು. ಸೊ ಅದನ್ನು ಬರೆದ್ರೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಇಷ್ಟೇ ಬರೆದ್ರು ಕೂಡ ನಿಮಗೆ ಫುಲ್ ಮಾರ್ಕ್ಸನ್ನು ಅವರು ಕೊಡ್ತಾರೆ, ಬಟ್ ಸ್ವಲ್ಪ ಥಿಯರಿಟಿಕಲಿ ಕೂಡ ಸ್ವಲ್ಪ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಏನು ಡೆಫಿನೇಷನ್ ಆಫ್ 1 ಆಂಪಿಯರ್ ಅಂದಿರೋದಾರಲ್ಲ, ಸೊ ಅದನ್ನು ಹೆಡ್ಡಿಂಗ್ ಹಾಕಿ, ಡೆಫಿನೇಷನ್ ಆಫ್ 1 ಆಂಪಿಯರ್ ಅಂತ ಹೆಡ್ಡಿಂಗ್ ಹಾಕಿ. ಇಲ್ಲಿ ಏನು ಮಾಡಬೇಕಂದ್ರೆ ಇಫ್ I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು 1 ಆಂಪಿಯರ್ ಆ್ಯಂಡ್ D ಈಸ್ ಈಕ್ವಲ್ ಟು 1 ಮೀಟರ್. ಹೌದಾ? ಮಾಡಿದಾಗ ಫೋರ್ಸ್ ಪರ್ ಯೂನಿಟ್ ಲೆಂತ್ ಏನು ಬರುತ್ತೆ ಅಂತ ಚೆಕ್ ಮಾಡಿ. μ0 ಡಿವೈಡೆಡ್ ಬೈ 4 2 ಇಂಟು I1 I2 ಅಂದರೆ 1 ಇಂಟು 1 ಡಿವೈಡೆಡ್ ಬೈ D ಅಂದರೆ 1 ಆಗುತ್ತೆ. ಹೌದಾ? ಸೊ μ0 ಬೈ 4 ಅಂದರೆ 10⁻⁻7 ಇಂಟು 2 ಆಗುತ್ತೆ. ಸೊ 2 ಇಂಟು 10⁻⁻7. ಇಲ್ಲಿ ನೋಡಿ F ಅಂದರೆ ನ್ಯೂಟನ್ ಇದೆ, ಡಿವೈಡೆಡ್ ಬೈ L ಅಂದರೆ ಮೀಟರ್ ಇದೆ. ಸೊ F/L ಈಸ್ ಈಕ್ವಲ್ ಟು 2 ಇಂಟು 10⁻⁻7 ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಡೆಫಿನೇಷನ್ ಏನು ಬರಿತೀವಿ ಗೊತ್ತಾ 1 ಆಂಪಿಯರ್ದು? ಇಟ್ ಈಸ್ ದ್ಯಾಟ್ ಕರೆಂಟ್ ವಿಚ್ ಹ್ಯಾಸ್ ಟು ಬಿ ಮೇಂಟೈನ್. ನೋಡಿ ಯಾವ ರೀತಿಯಾಗಿ ಬರಿತೀವಿ, ಬೈಹಾರ್ಟ್ ಮಾಡ್ತಾ ಇಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಬರಿತಾ ಇದ್ದೀವಿ. ಇಟ್ ಈಸ್ ದ್ಯಾಟ್ ಕರೆಂಟ್ ವಿಚ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಇನ್ ಇನ್ಫೈನೈಟ್ಲಿ ಲಾಂಗ್ ಸ್ಟೇಟ್ ಆ್ಯಂಡ್ ಪ್ಯಾರಲಲ್ ಕಂಡಕ್ಟರ್ಸ್ placed in free space with the distance of 1 meter between them. If they attract with a force of 2 into 10⁻⁻7 Newton per meter, then current is 1 ಆಂಪಿಯರ್. ನೋಡಿ, ಅಂದರೆ ಒಂದು ವೇಳೆ ಏನಾದರೂ 1 ಆಂಪಿಯರ್ ಕರೆಂಟ್ ಇದ್ದು ಅವೆರಡರ ನಡುವೆ ಇರುವಂಥ ಡಿಸ್ಟೆನ್ಸ್ 1 ಮೀಟರ್ ಆಗಿದ್ದರೆ, ಮತ್ತು ಅದನ್ನು ಫ್ರೀ ಸ್ಪೇಸ್ ಅಂದರೆ ಇಲ್ಲಿ ನೋಡಿ μ0 ತೊಗೊಂಡಿದ್ದೀವಲ್ಲ, ಫ್ರೀ ಸ್ಪೇಸಲ್ಲಿ ಇಟ್ಟಿದ್ರೆ ಒಂದು ವೇಳೆ ಏನಾದರೂ 2 ಇಂಟು 10⁻⁻7 ನ್ಯೂಟನ್ ಪರ್ ಮೀಟರಿಂದ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ಮೇಂಟೈನ್ ಮಾಡಿರುವಂಥ ಕರೆಂಟ್ ಎಷ್ಟಾಗುತ್ತೆ? ಇದು 1 ಆಂಪಿಯರ್ ಆಗುತ್ತೆ, ಅಷ್ಟೇ, ಮತ್ತೇನಿಲ್ಲ. ಸೊ ಇಲ್ಲಿರುವಂಥ ಏನು ಕಂಡಕ್ಟರ್ಸ್ ಇದಾವಲ್ಲ, ಸೊ ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ಸ್ ಇದಾವಲ್ಲ, ಇದರ ನಡುವೆ ಇರುವಂಥ ಡಿಸ್ಟೆನ್ಸ್ 1 ಮೀಟರ್ ಇರಬೇಕು. ಆಮೇಲೆ ಇವು ಒಂದಕ್ಕೊಂದು ಅಟ್ರಾಕ್ಟ್ ಮಾಡ್ಕೊಳ್ಳುವಂಥ ಫೋರ್ಸ್ ಏನಾದರೂ 2 ಇಂಟು 10⁻⁻7 ನ್ಯೂಟನ್ ಪರ್ ಮೀಟರ್ ಆದರೆ ಅಲ್ಲಿ ಮೇಂಟೈನ್ ಮಾಡಿರುವಂಥ ಕರೆಂಟ್ 1 ಆಂಪಿಯರ್ ಆಗುತ್ತೆ ಅಂತ ಹೇಳಬಹುದು. ಆಲ್ ರೈಟ್, ಫೈನ್. ಸೊ ಇಷ್ಟಂತರೂ ನಮ್ಗೆ ಡಿರಿವೇಷನ್ ಆಯಿತು. ಇದನ್ನು ನೋಡ್ಕೊಳ್ಳಿ, ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೋಡಿಕೊಂಡು ಯಾವ ರೀತಿಯಾಗಿ ಬರೀಬೇಕು ಅಂಥೇಳಿ ಕಂಪ್ಲೀಟಾಗಿ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಇದರಲ್ಲಿ 5 ಮಾರ್ಕ್ ನಿಮಗೆ ಸಿಗುತ್ತೆ. ಆಲ್ ರೈಟ್, ಸೊ ಮುಂದೆ ಹೋಗೋಣ. ಆ್ಯಮ್ಮೀಟರ್. ಸೊ ಆ್ಯಮ್ಮೀಟರ್ ಬಗ್ಗೆ ನಿಮ್ಗೆ ಕೆಲವೊಂದಿಷ್ಟು ಐಡಿಯಾಗಳು ಗೊತ್ತಿರಬೇಕು. ಆ್ಯಮ್ಮೀಟರ್ ಶುಡ್ ಹ್ಯಾವ್ ಲೋ ರೆಸಿಸ್ಟೆನ್ಸ್, ಇದಕ್ಕೆ ಲೋ ರೆಸಿಸ್ಟೆನ್ಸ್ ಇರಬೇಕು. ಆಮೇಲೆ ಐಡಿಯಲ್ ರೆಸಿಸ್ಟೆನ್ಸ್ ಅಂತ 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕೇಳ್ತಾರೆ. ವಾಟ್ ಶುಡ್ ಬಿ ದ ಐಡಿಯಲ್ ರೆಸಿಸ್ಟೆನ್ಸ್ ಆಫ್ ಆ್ಯಮ್ಮೀಟರ್ ಅಂತ ಕೇಳ್ತಾರೆ. ಐಡಿಯಲ್ ರೆಸಿಸ್ಟೆನ್ಸ್ ಆಫ್ ಆ್ಯಮ್ಮೀಟರ್ ಶುಡ್ ಬಿ 0. ಹೌದಾ? ದೆನ್ ಹೌ ಇಟ್ ಈಸ್ ಕನೆಕ್ಟೆಡ್ ಇನ್ ಸರ್ಕ್ಯೂಟಲ್ಲಿ ಇದನ್ನು ಕನೆಕ್ಟ್ ಮಾಡುವಂಥದ್ದು ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ. ಸೀರೀಸ್ ಕನೆಕ್ಷನ್, ಆ್ಯಮ್ಮೀಟ್ರನ್ನ ಯಾವತ್ತೂ ಸೀರೀಸಲ್ಲೇ ಕನೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಒಂದು ಯಾವುದೋ ರೆಸಿಸ್ಟರ್ ಇದೆ ಅಂದ್ಕೊಳ್ಳಿ. ಸೊ ನಾನು ಆ್ಯಮ್ಮೀಟ್ರನ್ನ ಈ ರೀತಿಯಾಗಿ ಸೀರೀಸಲ್ಲೇ ಜೋಡಿಸ್ಬೇಕು. ಹೌದಾ? ಇನ್ನೊಂದು ನೆನಪಿರಲಿ, ಬ್ಯಾಟ್ರಿ ಪಾಸಿಟಿವ್ ಜೊತೆಗೆ ಆ್ಯಮ್ಮೀಟರ್ ಪಾಸಿಟಿವ್, ಈ ರೀತಿಯಾಗಿ ಪಾಸಿಟಿವ್ ಜೊತೆಗೆ ಪಾಸಿಟಿವೇ ಬರಬೇಕು, ಅದು ಕರೆಕ್ಟ್. ಹೌದಾ? ಸೊ ಈ ರೀತಿಯಾಗಿ ಕನೆಕ್ಟ್ ಮಾಡ್ತಾರೆ ಇದನ್ನು. ಆ್ಯಮ್ಮೀಟರ್ ಬಗ್ಗೆ ಇಷ್ಟು ಡೀಟೇಲ್ ಗೊತ್ತಿರಲಿ. ಲೋ ರೆಸಿಸ್ಟೆನ್ಸ್, ಐಡಿಯಲ್ ರೆಸಿಸ್ಟೆನ್ಸ್ ಶುಡ್ ಬಿ 0 ಆ್ಯಂಡ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದ್ರ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ, ವಾಟ್ ಶುಡ್ ಬಿ ದ ಐಡಿಯಲ್ ರೆಸಿಸ್ಟೆನ್ಸ್ ಆಫ್ ಆ್ಯಮ್ಮೀಟರ್ ಆ್ಯಂಡ್ ಹೌ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸರ್ಕ್ಯೂಟ್ ಅಂತ ಕೇಳಿದಾಗ ಐಡಿಯಲ್ ರೆಸಿಸ್ಟೆನ್ಸ್ ಶುಡ್ ಬಿ 0 ಆ್ಯಂಡ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಬರೀಬೇಕು. ಆಲ್ ರೈಟ್, ಸೊ ಅದೇ ರೀತಿಯಾಗಿ ವೋಲ್ಟ್ ಮೀಟರ್ಗೆ ಬಂದರೆ, ವೋಲ್ಟ್ ಮೀಟರ್ ಶುಡ್ ಹ್ಯಾವ್ ಹೈ ರೆಸಿಸ್ಟೆನ್ಸ್. ಇದಕ್ಕೆ ಬೇಕಾಗಿರುವಂಥ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅಂದರೆ ಹೈ ರೆಸಿಸ್ಟೆನ್ಸ್ ಇರುತ್ತೆ ಅದು. ಹೌದಾ? ಐಡಿಯಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಹೇಳಿ? ಐಡಿಯಲ್ ರೆಸಿಸ್ಟೆನ್ಸ್ ಎಷ್ಟಿರಬೇಕು? ಐಡಿಯಲಿ ಚೆಕ್ ಮಾಡಿದಾಗ ಹೈ ರೆಸಿಸ್ಟೆನ್ಸ್ ಅಂದರೆ ಇನ್ಫಿನಿಟಿಗೆ ಹೋಗಬೇಕಿದು. ಹೌದಾ? ದೆನ್ ಹೌ ಇಟ್ ಈಸ್ ಕನೆಕ್ಟೆಡ್ ಇನ್ ಸರ್ಕ್ಯೂಟಲ್ಲಿ ಯಾವ ರೀತಿಯಾಗಿ ಕನೆಕ್ಟ್ ಮಾಡಬೇಕಂದ್ರೆ ಇದನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೆಸಿಸ್ಟರ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ಬ್ಯಾಟ್ರಿ ತೊಗೊಂಡು ಬಂದಿದ್ದಾರೆ ಅಂದ್ಕೊಳ್ಳಿ, +or -V ಅಂಥೇಳಿ. ಸೊ ಈ ರೀತಿಯಾಗಿ ಇಲ್ಲಿ ವೋಲ್ಟ್ ಮೀಟರ್ನ ಈ ರೀತಿಯಾಗಿ ಪ್ಯಾರಲಾಗಿ ಜೋಡಿಸ್ಬೇಕು.
ಹೌದಾ. ಸೊ ಇಲ್ಲಿ ಪ್ಲಸ್ ಮೈನಸ್ ನಡೆಯುತ್ತೆ ಇಂಟರ್ಚೇಂಜ್ ಮಾಡಿಕೊಂಡ್ರು ಕೂಡ, ಬಟ್ ಈ ರೀತಿಯಾಗಿ ವೋಲ್ಟ್ ಮೀಟ್ರನ್ನ ನಾವು ಈ ರೀತಿಯಾಗಿ ಜೋಡಿಸ್ತೀವಿ. ಹೌದಾ. ಸೊ ವಾಟ್ ಶುಡ್ ಬಿ ದ ಐಡಿಯಲ್ ರೆಸಿಸ್ಟೆನ್ಸ್ ಆಫ್ ವೋಲ್ಟ್ ಮೀಟರ್ ಆ್ಯಂಡ್ ಹೌ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸರ್ಕ್ಯೂಟ್ ಅಂತ ಕೇಳಿದಾಗ ಇಟ್ ಶುಡ್ ಹ್ಯಾವ್ ಇನ್ಫೈನೈಟ್ ಐಡಿಯಲ್ ರೆಸಿಸ್ಟೆನ್ಸ್ ಆ್ಯಂಡ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲ್ ಅಂತ ಬರೀರಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಗ್ಯಾಲೋನೋಮೀಟರ್ ಇದೆಯಲ್ಲ, ಗ್ಯಾಲೋನೋಮೀಟರ್ದು ಕೂಡ ಲೋ ರೆಸಿಸ್ಟೆನ್ಸ್ ಇರಬೇಕು. ಹೌದಾ. ಇವನ್ ಇಟ್ ಶುಡ್ ಹ್ಯಾವ್ ಲೋ ರೆಸಿಸ್ಟೆನ್ಸ್. ಹೌದಾ. ಸೊ ಆಮೇಲೆ ಐಡಿಯಲ್ ರೆಸಿಸ್ಟೆನ್ಸ್ ಎಷ್ಟಿರಬೇಕು ಗೊತ್ತಾ, ಇದ್ರದ್ದು ಐಡಿಯಲ್ ರೆಸಿಸ್ಟೆನ್ಸ್ ಇರಬೇಕಾಗಿದ್ದು ಇದು ಕೂಡ ಝೀರೋನೇ. ಹೌದಾ. ಸೊ ಆಮೇಲೆ ಹೌ ಇಟ್ ಈಸ್ ಕನೆಕ್ಟೆಡ್ ಇನ್ ಸರ್ಕ್ಯೂಟ್, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ಅದ್ರ ಬಗ್ಗೆ ಐಡಿಯಾ ಇರಲಿ ನಿಮಗೆ. ಆಲ್ ರೈಟ್. ಆಮೇಲೆ ಗ್ಯಾಲೋನೋಮೀಟ್ರನ್ನ ಯಾಕೆ ಯೂಸ್ ಮಾಡ್ತಾರೆ, ಟು ಡಿಟೆಕ್ಟ್ ದ ಕರೆಂಟ್, ಮೆಜರ್ ಅಲ್ಲ, ಡಿಟೆಕ್ಟ್ ಮಾಡೋದಕ್ಕೆ, ಕರೆಂಟ್ ಇದೆಯಾ ಇಲ್ಲ ಅಂಥೇಳಿ ಡಿಟೆಕ್ಟ್ ಮಾಡೋದಕ್ಕೆ ಬಳಸ್ತಾರೆ. ಆಮೇಲೆ ವೋಲ್ಟ್ ಮೀಟ್ರನ್ನ ಯಾಕೆ ಬಳಸ್ತಾರೆ, ಟು ಮೆಷರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಷರ್ ಮಾಡೋದಕ್ಕೆ ಬಳಸ್ತಾರೆ. ಆ್ಯಮ್ ಮೀಟ್ರನ್ನ ಟು ಮೆಷರ್ ಕರೆಂಟ್. ಓಕೆ. ಆ್ಯಮ್ ಮೀಟ್ರ್ ಮತ್ತು ಗ್ಯಾಲೋನೋಮೀಟ್ರಿಗೆ ಡಿಫ್ರೆನ್ಸ್ ಏನಂದರೆ ಇದನ್ನು ಮೆಷರ್ ಮಾಡೋಕ್ಕೆ ಬಳಸ್ತಾರೆ, ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ. ಇಲ್ಲಿ ಮೆಷರ್ ಮಾಡೋಕ್ಕಾಗೋದಿಲ್ಲ. ಆಲ್ ರೈಟ್. ಸೊ ಇದನ್ನು ಜೋಡಿಸುವಂಥದ್ದು ಈ ರೀತಿಯಾಗಿ ರೆಸಿಸ್ಟೆನ್ಸ್ ಇದ್ದರೆ ಈ ರೀತಿಯಾಗಿ ಇಲ್ಲಿ ಗ್ಯಾಲೋನೋಮೀಟ್ರನ್ನ ಈ ರೀತಿಯಾಗಿ ಜೋಡಿಸ್ಬೋದು, ಕರೆಂಟ್ ಇದೆಯಾ ಇಲ್ಲ ಅಂತೇಳಿ ಡಿಟೆಕ್ಟ್ ಮಾಡೋದಕ್ಕೆ. ಇಲ್ಲಿ ಪಾಸಿಟಿವ್ ನೆಗೆಟಿವ್, ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಇರೋದಿಲ್ಲ ಆ್ಯಕ್ಚುಲಿ, ಬಟ್ ಪರವಾಗಿಲ್ಲ, ಬರೀಬೋದು ನೀವು, ಏನು ಇಶ್ಯೂ ಇಲ್ಲ. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್ ಏನೆಂದರೆ ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಇಂಟು ಆ್ಯಮ್ ಮೀಟರ್. ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್. ನಾನು ಇಲ್ಲೇನು ಕವರ್ ಮಾಡೋದ್ನಲ್ಲ, ಇಲ್ಲಿ ಆ್ಯಮ್ ಮೀಟ್ರಿಂದ ಹಿಡಿದು ಗ್ಯಾಲೋನೋಮೀಟರ್ ಒಳಗೂ ಕವರ್ ಮಾಡಿದ್ದು, ಇದು 2 ಮಾರ್ಕ್ ಕ್ವಶನ್ಸನ್ನು ಕೇಳ್ಬೋದು ಇದರಲ್ಲಿ. ಆಲ್ ರೈಟ್. ಸೊ ಇದನ್ನು 3 ಮಾರ್ಕ್ ಕೇಳ್ತಾರೆ. ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಇಂಟು ಆ್ಯಮ್ ಮೀಟರ್ ಯಾವ ರೀತಿಯಾಗಿ ಮಾಡಬೇಕಂತ ನೋಡಿ. ಇಲ್ಲಿ ಆ್ಯಮ್ ಮೀಟರ್ ಅಂದರೆ ಲೋ ರೆಸಿಸ್ಟೆನ್ಸ್ ಇದೆಯಾ, ಸೊ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸನ್ನು ನಾನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಈ ಗ್ಯಾಲೋನೋಮೀಟ್ರ್ ಇದೆಯಲ್ಲ, ಸೊ ಈ ರೀತಿಯಾಗಿ ಏನು ಗ್ಯಾಲೋನೋಮೀಟ್ರ್ ಇರುತ್ತೆ, ಈ ಗ್ಯಾಲೋನೋಮೀಟ್ರಿಗೆ ಒಂದು ಸ್ಮಾಲ್ ರೆಸಿಸ್ಟೆನ್ಸನ್ನು ಈ ರೀತಿಯಾಗಿ ನೀವೇನಾದರೂ ಪ್ಯಾರಲೇ ಜೋಡಿಸ್ಬಿಟ್ರಿ ಅಂದ್ಕೊಳ್ಳಿ, ಅವಾಗ ಈ ಗ್ಯಾಲೋನೋಮೀಟ್ರದ ರೆಸಿಸ್ಟೆನ್ಸ್ ಏನಾಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಹೌದಾ. ಇಲ್ಲಿ ನೋಡಿ ಆ್ಯಮ್ ಮೀಟ್ರನ್ನು ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಹೌ ಟು ಕನ್ವರ್ಟ್ ಎ ಗ್ಯಾಲೋನೋಮೀಟರ್ ಇಂಟು ಆ್ಯಮ್ ಮೀಟರ್, ಎ ಗ್ಯಾಲೋನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆ್ಯಮ್ ಮೀಟರ್ ಬೈ ಕನೆಕ್ಟಿಂಗ್ ಎ ವೆರಿ ಸ್ಮಾಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಇಟ್. ಅಷ್ಟೇ ಕಾನ್ಸೆಪ್ಟ್ ಇರುವಂಥದ್ದು, ಬರೀರಿ ಅದನ್ನು. ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆ್ಯಮ್ ಮೀಟರ್ by connecting a very small resistance in parallel with ಗ್ಯಾಲೋನೋಮೀಟರ್. ಹೌದಾ. ಸೊ ರೀತಿಯಾಗಿ ಇದಕ್ಕೆ ಎಸ್ ಅಂತ ಕರೀತಾರೆ. ಎಸ್ ಅಂದರೆ ಏನು ಗೊತ್ತಾ, ಇದಕ್ಕೆ ಶಂಟ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ದಿಸ್ ಈಸ್ ನೋನ್ ಆ್ಯಸ್ ಶಂಟ್ ರೆಸಿಸ್ಟೆನ್ಸ್. ಆಲ್ ರೈಟ್. ಸೊ ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಕರೆಂಟ್ ಐ ಅಂತ ಬರ್ತಾ ಇದೆ, ಏನೋ ಸರ್ಕ್ಯೂಟಿಂದ ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸರ್ಕ್ಯೂಟ್ ಇದೆ ಈ ರೀತಿಯಾಗಿ, ಪ್ಲಸ್ ಆರ್ ಮೈನಸ್ ಅಂತ ಸರ್ಕ್ಯೂಟಿಂದ ಬರ್ತಾ ಇರುತ್ತದೆ ಈ ರೀತಿಯಾಗಿ. ಬಟ್ ಇದನ್ನೇನು ನಾವು ತೋರಿಸೋದಿಲ್ಲ, ಇಲ್ಲೇನಿದೆಯಲ್ಲ ಸರ್ಕ್ಯೂಟಲ್ಲಿ ಕರೆಂಟ್ ಬರ್ತಾ ಇದೆ ಅದನ್ನೇನು ತೋರಿಸೋದಿಲ್ಲ, ಡೈರೆಕ್ಟಾಗಿ ಇಲ್ಲಿ ಐ ಅಂತ ಮಾಡ್ತೀವಿ. ಆಮೇಲೆ ಇದೇನು ಮಾಡುತ್ತಂದರೆ ಈ ಪಾಯಿಂಟಲ್ಲಿ ಬಂದು KCL ಪ್ರಕಾರ ಇಲ್ಲಿ ಕರೆಂಟ್ ಐ ಜಿ ಹೋಗುತ್ತೆ, ಗ್ಯಾಲೋನೋಮೀಟ್ರಿಗೆ ಫುಲ್ ಸ್ಕೇಲ್ ಡಿಫ್ಲೆಕ್ಟಿಂಗ್ ಕರೆಂಟ್ ಐ ಜಿ ಹೋಗುತ್ತೆ. ಆಮೇಲೆ ಇಲ್ಲಿ ಉಳಿಯುವಂಥದ್ದು I ಮೈನಸ್ ಐ ಜಿ ಉಳಿಯುತ್ತೆ, ಅದೇ ಇಲ್ಲಿ ಪಾಸ್ ಆಗುತ್ತೆ. ಹೌದಾ. ಸೊ ಇದರಲ್ಲಿ ಆಮೇಲೆ ಇಲ್ಲೆಲ್ಲ ಸೇರಿಕೊಂಡು ವಾಪಸ್ ಐನೇ ಹೋಗುತ್ತೆ. ಇಲ್ಲಿ ನೋಡಿ ಗ್ಯಾಲೋನೋಮೀಟರ್ ಮತ್ತು ಸೆಂಟ್ ರೆಸಿಸ್ಟೆನ್ಸ್ ಎರಡೂ ಏನಿದ್ದಾವೆ, ಪ್ಯಾರಲಲ್ ಇದ್ದಾವೆ. ಪ್ಯಾರಲಲ್ ಇದಕ್ಕೆ ನಾನು ಏನು ಬರೀತೀನಿ, ವೋಲ್ಟೇಜ್ ಅಕ್ರಾಸ್ ಗ್ಯಾಲೋನೋಮೀಟರ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಅಕ್ರಾಸ್ ಶಂಟ್ ರೆಸಿಸ್ಟೆನ್ಸ್ ಅಂತ ಬರೀತೀನಿ. ಹೌದಾ. ಸೊ ವಾಟ್ ಈಸ್ ಅ ವೋಲ್ಟೇಜ್ ಅಕ್ರಾಸ್ ಗ್ಯಾಲೋನೋಮೀಟರ್, ದಟ್ ಈಸ್ IG ಇಂಟು ಜಿ. ಯಾಕೆಂದರೆ I ಇಂಟು R ಮಾಡಬೇಕಲ್ಲ ನಾವು, ವೋಲ್ಟೇಜ್ ಅಂದರೆ ಇಲ್ಲಿರುವಂಥದ್ದು IG ಕರೆಂಟ್, ರೆಸಿಸ್ಟೆನ್ಸ್ ಅಂದರೆ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ G. ಆಮೇಲೆ ಇಲ್ಲಿ I ಮೈನಸ್ ಐ ಜಿ ಇಂಟು ಎಸ್ ಅಂತ ಬರಿತೀವಿ, ಈಸ್ ಈಕ್ವಲ್ ಟು I ಮೈನಸ್ ಐ ಜಿ ಇಂಟು ಎಸ್ ಅಂತ ಬರಿತೀವಿ. ಸೊ ಎಸ್ ವ್ಯಾಲ್ಯೂವನ್ನು ಕಂಡು ಹಿಡಿದಾಗ ನಮಗೇನು ಬರುತ್ತಂದರೆ IgG ಡಿವೈಡೆಡ್ ಬೈ I ಮೈನಸ್ ಐ ಜಿ ಅಂತ ಆಗುತ್ತೆ. ಸೊ ಇಷ್ಟು ರೆಸಿಸ್ಟೆನ್ಸನ್ನು ನಾನು ಕನೆಕ್ಟ್ ಮಾಡೋದ್ರಿಂದ ಒಂದು ಗ್ಯಾಲೋನೋಮೀಟ್ರನ್ನು ನಾನು ಏನು ಮಾಡ್ಬೋದು, ಆ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ G ಇದೆ, ಆಮೇಲೆ ಅದರಲ್ಲಿ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ IG ಇದೆ. ನಾನು ಕರೆಂಟ್ ಐಯನ್ನು ಮೆಜರ್ ಮಾಡಬೇಕಾಗಿದೆ ಅಂದರೆ ಇಷ್ಟು ರೆಸಿಸ್ಟೆನ್ಸನ್ನು ನಾನು ಏನು ಮಾಡಬೇಕು, ಪ್ಯಾರಲಾಗಿ ಜೋಡಿಸ್ಬೇಕು. ಹೌದಾ. ಇಲ್ಲಿ ಬರೀತೀನಿ, ಬೈ ಕನೆಕ್ಟಿಂಗ್ ದಿಸ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಗ್ಯಾಲೋನೋಮೀಟರ್ we can convert it into ಆ್ಯಮ್ಮೀಟರ್. ಇಷ್ಟು ಬರೆದ್ರೆ ಮುಗಿದೋಯ್ತು. ಸೊ ಇಷ್ಟು ಬರೆದಾದ್ಮೇಲೆ ನೀವು ಪ್ರೂವ್ ಕೂಡ ತೋರಿಸ್ಬೇಕು. ಹೌದಾ. ಏನು ತೋರಿಸ್ಬೇಕಂದ್ರೆ ಇಲ್ಲಿ ಟು ಪ್ರೂವ್ IG ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂತ ಕೂಡ ಒಂದು ತೋರಿಸ್ಬೇಕಿಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಈಕ್ವೇಷನ್ ತೊಗೊಳ್ಳಿ, IgG ಈಸ್ ಈಕ್ವಲ್ ಟು I ಮೈನಸ್ ಐ ಜಿ ಇಂಟು ಎಸ್ ಇದೆಯಲ್ಲ ಅದನ್ನು ತೊಗೊಳ್ಳಿ. ಸೊ IgG ಈಸ್ ಈಕ್ವಲ್ ಟು I ಮೈನಸ್ ಐ ಜಿ ಇಂಟು ಎಸ್ ಅಂತ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಏನಾಗುತ್ತೆ ಅಂತ ನೋಡಿ, ಇಲ್ಲಿ
ಐ ಜಿ ಜಿ ಆ್ಯಸ್ ಯೂಶ್ವಲಾಗಿ ಬರೀರಿ. ಇಲ್ಲಿ ಎಸ್ ಇದೆಯಲ್ಲ ಅದನ್ನು ಡಿವೈಡೆಡ್ ಬೈ ಎಸ್ ಅಂತ ಮಾಡಿ, ಇಲ್ಲಿ ಉಳಿಯುವಂಥದ್ದು ಐ ಮೈನಸ್ ಐ ಜಿ ಅಂತ ಉಳಿಯುತ್ತೆ. ಹೌದಾ? ಸೊ ಆಮೇಲೆ ಏನು ಮಾಡಿ ಅಂದರೆ ಇದು ಮೈನಸ್ ಐ ಜಿ ಇದೆಯಲ್ಲ, ಸೊ ಇದನ್ನು ಕೂಡ ಈ ಕಡೆ ತೊಗೊಂಬನ್ನಿ. ಅಂದರೆ ಐ ಜಿ ಜಿ ಡಿವೈಡೆಡ್ ಬೈ ಎಸ್ ಪ್ಲಸ್ ಐ ಜಿ ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಐ ಆಯಿತು. ಹೌದಾ? ಸೊ ಇದರಲ್ಲಿ ಏನು ತೆಗಿಬೋದು ನೀವು ಕಾಮನನ್ನು? ಐ ಜಿ ಕಾಮನ್ ತೆಗಿಬೋದು. ಐ ಜಿ ಕಾಮನ್ ತೆಗೆದ್ರೆ ಒಳಗಡೆ ಏನು ಉಳಿಯುತ್ತೆ? ಜಿ ಬೈ ಎಸ್ ಪ್ಲಸ್ 1 ಅಂತ ಉಳಿಯುತ್ತೆ. ದಟ್ ಈಸ್ ಈಕ್ವಲ್ ಟು ಐ. ಸೊ ಯು ಹ್ಯಾವ್ ಶೋನ್ ದ್ಯಾಟ್ ಐ ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಮುಗಿದೋಯ್ತು ನೋಡಿ. ಇಲ್ಲಿ ಒಂದು ಕಡೆ ಐ ಜಿ ತರಬೇಕು, ಆ ಕಡೆ ಐ ಮಾಡಬೇಕು, ಅಥವಾ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಅಂತ ತೋರಿಸಿ. ಹಿಂಗೆ ಕೂಡ ತೋರಿಸ್ಬೋದು ನೀವು, ಇದರಲ್ಲಿ ಏನು ಇಶ್ಯೂ ಇಲ್ಲ. ಬಟ್ ಯು ಶೋ ದ್ಯಾಟ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ. ಅದು ತೋರಿಸೋದು ಮಚ್ ಬೆಟರ್ ಅನಿಸುತ್ತೆ. ಹೌದಾ? ಅದನ್ನು ಯಾವ ರೀತಿಯಾಗಿ ಮಾಡ್ಬೋದು? ಇಲ್ಲಿದೆ ನೋಡಿ. ಸೊ ಐ ಜಿ ಜಿ ಅಂತ ಇದೆಯಾ, ಸೊ ಎಸ್ ಅನ್ನು ಈ ಕಡೆ ತೊಗೊಂಬನ್ನಿ. ಐ ಜಿ ಜಿ ಡಿವೈಡೆಡ್ ಬೈ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಐ ಮೈನಸ್ ಐ ಜಿ ಅಂತ ಆಗುತ್ತೆ. ಹೌದಾ? ಸೊ ಅದಾದಮೇಲೆ ಐ ಅಲ್ಲೇ ಇರಲಿ, ಐ ಜಿಯನ್ನು ಈ ಕಡೆ ತೊಗೊಂಬನ್ನಿ. ಐ ಈಸ್ ಈಕ್ವಲ್ ಟು ಏನಾಗುತ್ತೆ? ಅದೇ ಮಾಡಿದ್ದು ನಾನು ಈಗ ತಾನೆ. ಐ ಜಿ ಜಿ ಡಿವೈಡೆಡ್ ಬೈ ಎಸ್ ಪ್ಲಸ್ ಐ ಜಿ ಅಂತ ಬಂತು. ಬಂದಾದಮೇಲೆ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಅಂತ ಮಾಡೋದಕ್ಕೆ ಐ ಈಸ್ ಈಕ್ವಲ್ ಟು ಐ ಜಿಯನ್ನು ಕಾಮನ್ ತೆಗೆದ್ರೆ ಒಳಗಡೆ ಉಳಿಯುವಂಥದ್ದು ಜಿ ಬೈ ಎಸ್ ಪ್ಲಸ್ 1 ಅಂತ ಇದೆ. ಸೊ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಅಂತ ಇಲ್ಲೂ ಬಂದಿದೆ ನೋಡಿ. ಹೌದಾ? ಇದಾದರೂ ತೋರಿಸಿ, ಅಥವಾ ಐ ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ತೋರಿಸಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಎರಡೂ ಕೂಡ ನಡೆಯುತ್ತೆ ಇದರಲ್ಲಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ ಇದರಲ್ಲಿ, ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಇಂಟು ಆ್ಯಮ್ಮೀಟರ್. ಸೊ ಮುಂದಕ್ಕೆ ಹೋಗೋಣ. ಈಗ ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಂತೇಳಿ ಹೆಂಗೆ ಮಾಡೋದು ಹೇಳಿ ನೋಡೋಣ. ಈ ರೀತಿಯಾಗಿ ಇಲ್ಲಿ ಗ್ಯಾಲೋನೋಮೀಟರ್ ಇದೆ. ಸೊ ಇದ್ರ ರೆಸಿಸ್ಟೆನ್ಸನ್ನು ನಾನು ಏನು ಮಾಡಬೇಕು? ಜಾಸ್ತಿ ಮಾಡಿದ್ರೆ ವೋಲ್ಟ್ ಮೀಟರ್ ಆಗುತ್ತದು. ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು? ಒಂದು ತುಂಬ ಹೈ ರೆಸಿಸ್ಟೆನ್ಸನ್ನು ಸೀರೀಸಲ್ಲಿ ಜೋಡಿಸ್ಬೇಕು. ಮುಗಿದೋಯ್ತು. All right, so a galvanometer can be converted into voltmeter by connecting a very high resistance in series with galvanometer. ಹೌದಾ? ಸೊ ಇಲ್ಲಿ ಡೈರೆಕ್ಟಾಗಿ ಗ್ಯಾಲೋನೋಮೀಟರಿಂದ ಬರುವಂಥ ಕರೆಂಟ್ ಐ ಜಿ ಆಗುತ್ತೆ ಇಲ್ಲಿ. ಹೌದಾ? ಬೇರೆ ಕರೆಂಟನ್ನು ತೊಗೊಳಕ್ಕೆ ಬರೋದಿಲ್ಲ, ಡೈರೆಕ್ಟಾಗಿ ಐ ಜಿ ಅನ್ನುವಂಥ ಕರೆಂಟೇ ಬರ್ತಾ ಇದೆ. ಸೊ ಇದರ ಅಕ್ರಾಸ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಈ ರೀತಿಯಾಗಿ ವೋಲ್ಟ್ ಮೀಟರ್ನ ಜೋಡಿಸಿ ವೋಲ್ಟೇಜನ್ನು ಮೆಜರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿಯಾಗಿ. ಹೌದಾ? ಸೊ ಆ ರೀತಿಯಾಗಿ ಕೂಡ ನೀವು ಮಾಡ್ಬೋದು. ಸೊ ಡೈರೆಕ್ಟಾಗಿ ಕೂಡ ನೀವು ಬರೀಬೋದು, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಸೊ ಅದಕ್ಕೇನು ಬರೀತೀನಿ? ವೋಲ್ಟೇಜ್ ಈಸ್ ಈಕ್ವಲ್ ಟು ಐ ಜಿ ಜಿ ಪ್ಲಸ್ ಐ ಜಿ ಇಂಟು ಆರ್ ಅಂತ ಬರೀತೀನಿ. ಹೌದಾ? ಯಾಕಂದರೆ ಅದೇ ಕರೆಂಟ್ ಇಲ್ಲೂ ಕೂಡ ಹೋಗ್ತಾ ಇರುತ್ತಲ್ಲ, ಐ ಜಿ ಇಂಟು ಜಿ ಪ್ಲಸ್ ಐ ಜಿ ಇಂಟು ಆರ್. ಆಲ್ ರೈಟ್. ಸೊ ಈಗ ವಿ ಅಂತ ಬರೀರಿ. ಐ ಜಿ ಕಾಮನ್ ತೊಗೊಳ್ಳಿ. ಇಲ್ಲಿ ಐ ಜಿ ಕಾಮನ್ ತೊಗೋದ್ರೆ ಬ್ರ್ಯಾಕೆಟಲ್ಲಿ ಜಿ ಪ್ಲಸ್ ಆರ್ ಆಗುತ್ತೆ. ಹೌದಾ? ಸೊ ಆರ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಲ್ಲ ಈಗ. ಸೊ ಆರ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಂದ್ರೆ ಈ ಐ ಜಿನ ಈ ಕಡೆ ಕಳಿಸಿ. ಸೊ ವಿ ಡಿವೈಡೆಡ್ ಬೈ ಐ ಜಿ ಆಗುತ್ತೆ, ಈಸ್ ಈಕ್ವಲ್ ಟು ಜಿ ಪ್ಲಸ್ ಆರ್ ಆಗುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ ಹೇಳಿ ನೋಡೋಣ. ಆರ್ ಈಸ್ ಈಕ್ವಲ್ ಟು ವಿ ಬೈ ಐ ಜಿ ಮೈನಸ್ ಜಿ ಅಂತ ಬರುತ್ತೆ. ಸೊ ಇಷ್ಟು ರೆಸಿಸ್ಟೆನ್ಸನ್ನು ನಾವು ಕನೆಕ್ಟ್ ಮಾಡೋದ್ರಿಂದ ನಾವೇನು ಮಾಡ್ಬೋದು? ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಜಿ ಇದ್ದು ಫುಲ್ ಸ್ಕೇಲ್ ಡಿಫ್ಲೆಕ್ಟಿವ್ ಕರೆಂಟ್ ಐ ಜಿ ಇದ್ದರೆ ವೋಲ್ಟೇಜ್ ವಿಯನ್ನು ಮೆಜರ್ ಮಾಡೋದಕ್ಕೆ ಇಷ್ಟು ರೆಸಿಸ್ಟೆನ್ಸನ್ನು ನಾನು ಕನೆಕ್ಟ್ ಮಾಡಬೇಕಾಗುತ್ತೆ ಸೀರೀಸಲ್ಲಿ. ಆಮೇಲೆ ಏನು ಪ್ರೂವ್ ಮಾಡ್ಬೇಕು ಹೇಳಿ? ಇಲ್ಲಿ ಯಾವ ರೀತಿಯಾಗಿ ನಾವು ಏನು ಪ್ರೂವ್ ಮಾಡಿದ್ದೀವಿ ಹೇಳಿ? ಐ ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಪ್ರೂವ್ ಮಾಡಿದ್ವಲ್ಲ. ಸೊ ಇಲ್ಲೇನು ಪ್ರೂವ್ ಮಾಡಬೇಕು? ಐ ಜಿ ಈಸ್ ಡೈರೆಕ್ಟ್ಲಿ ಐ ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಆದರೂ ಮಾಡಿ, ಅಥವಾ ಇನ್ನೊಂದು ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಆದರೂ ಮಾಡಿ. ಎರಡೂ ಒಂದೇ ಇದು. ಆಲ್ ರೈಟ್. ಸೊ ಯಾವ ರೀತಿಯಾಗಿ ಮಾಡುವಂಥದ್ದು? ಸೊ ಇಲ್ಲೇ ಡೈರೆಕ್ಟಾಗಿ ಇಲ್ಲಿದೆ ನೋಡಿ. ಸೊ ಇದನ್ನೇ ತೊಗೊಳ್ಳಿ ನೀವು. ಆರ್ ಈಸ್ ಈಕ್ವಲ್ ಟು ಏನಿದೆ? ವಿ ಡಿವೈಡೆಡ್ ಬೈ ಐ ಜಿ ಮೈನಸ್ ಜಿ ಅಂತ ಇದೆಯಾ? ಸೊ ಆರ್ ಅಲ್ಲೇ ಇರಲಿ, ಮೈನಸ್ ಜಿಯನ್ನು ಈ ಕಡೆ ತಂದರೆ ಪ್ಲಸ್ ಜಿ ಆಗುತ್ತೆ, ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಜಿ ಆಗುತ್ತೆ. ಸೊ ವಿ ಈಸ್ ಈಕ್ವಲ್ ಟು ಐ ಜಿಯನ್ನು ಆ ಕಡೆ ತಂದರೆ ಐ ಜಿ ಬ್ರ್ಯಾಕೆಟ್ ಆರ್ ಪ್ಲಸ್ ಜಿ ಅಂತ ಆಯಿತು. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ. ಮುಗಿದೋಯ್ತು. ಆಲ್ ರೈಟ್. ಸೊ ಇಷ್ಟು ಮಾಡಿದ್ರೆ ಅದನ್ನು ಪ್ರೂವ್ ಮಾಡ್ದಂಗೆ ಆಯಿತು. ಇಲ್ಲಿ ಹೆಂಗೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಮಾಡಿದ್ದೀವಲ್ಲ, ಇಲ್ಲೂ ಕೂಡ ಏನು ಮಾಡಿದ್ದೀವಿ ನೋಡಿ, ಇಲ್ಲಿ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಅಂತೇಳಿ ಪ್ರೂವ್ ಮಾಡಿ ಮುಗಿಸಿದ್ದೀವಿ. ತುಂಬ ಈಸಿ ಇರುವಂಥದ್ದು ಇದು. ಇದರಲ್ಲಿ ಏನೂ ಹಂತಪರಿ ಕಾನ್ಸೆಪ್ಟ್ ಇಲ್ಲ, ಏನೂ ದೊಡ್ಡದಿಲ್ಲ ಇದರಲ್ಲಿ. ಸೊ ಇಲ್ಲಿ ತೋರಿಸೋಂಗಿದ್ರೆ ಒಂದು ರೆಸಿಸ್ಟೆನ್ಸನ್ನು ತೋರಿಸಿ ವೋಲ್ಟೇಜನ್ನು ಮೆಜರ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ನೀವು. ಬಟ್ ಪರವಾಗಿಲ್ಲ, ಇಷ್ಟು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆಲ್ ರೈಟ್. ಸೊ ಚೆನ್ನಾಗಿ ಮಾಡಿ. ಇಷ್ಟೇ ಇದರಲ್ಲಿರುವಂಥದ್ದು. ಇದನ್ನೂ ಕೂಡ 3 ಮಾರ್ಕ್ಗೆ ಕೇಳ್ಬೋದು ಇಲ್ಲಿರುವಂಥ ಕಾನ್ಸೆಪ್ಟನ್ನು. ಸೊ ಎಲ್ಲ ಕಾನ್ಸೆಪ್ಟ್ಗಳು ಮುಗೀತು. ಸೊ ವೀಡಿಯೋಗಳನ್ನು ಫಾಲೋ ಮಾಡ್ತಾಯಿರಿ. ಸೊ ಚೆನ್ನಾಗೆಲ್ಲ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಒಳ್ಳೆಯದಾಗಲಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಿಮ್ಮ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್. ಈಗ ಪ್ರತಿ ದಿವಸ ಒಂದೊಂದು ಚಾಪ್ಟರನ್ನು ಮುಗಿಸ್ತಾ ಹೋಗ್ಬೇಕು ನೀವು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.